ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಬೆಂಕಿ ಹಚ್ಚಿದ ಕೇಸ್ನಲ್ಲಿ 150 ಮಂದಿಗೆ ನಡುಕ ಶುರುವಾಗಿದೆ. 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಕಿಡಿಗೇಡಿಗಳ ಹಿಂದೆ ಬಿದ್ದಿದ್ದಾರೆ. ಇನ್ನೊಂದೆಡೆ ಬೀದರ್ನಲ್ಲಿ ಕಬ್ಬಿನ ಕಿಚ್ಚು ಜೋರಾಗ್ತಾ ಇದೆ. ಆರದ ಕಬ್ಬಿನ ಕಿಚ್ಚು, ಬೀದರ್ನಲ್ಲೂ ಪ್ರೊಟೆಸ್ಟ್. ಬಾಗಲಕೋಟೆ ಬೆಂಕಿ ಕೇಸ್ ದಾಖಲಾಯಿತು, 3 ಎಫ್ಐಆರ್. ಮುಧೋಳದಲ್ಲಿ ಹೊತ್ತಿದ್ದ ಕಬ್ಬಿನ ಕಾಡ್ಗಿಚ್ಚೇನೋ ಕಮ್ಮಿಯಾಗಿದೆ. ಆದರೆ ಅದರಿಂದ ಆದ ಅವಾಂತರಗಳು ಮಾತ್ರ ಈಗಲೂ ಹೊಗೆಯಾಡ್ತಾನೇ ಇವೆ. 15 ದಿನದಿಂದ ನಡೀತಾ ಇದ್ದ ಹೋರಾಟ ನವೆಂಬರ್ 13ನೇ ತಾರೀಖು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿತ್ತು. ಗೋದಾವರಿ ಸಕ್ಕರೆ ಕಾರ್ಖಾನೆಯತ್ತ ರೈತರು ನುಗ್ಗಿ ಬರ್ತಿದ್ದಂತೆ ಬೆಂಕಿ ಬಿರುಗಾಳಿಗೆ ಸೃಷ್ಟಿಯಾಗಿತ್ತು. ಬೆಂಕಿ ಬಿದ್ದು 4 ದಿನ ಆದರೂ ಅದರ ಕಾರ್ಮೋಡ ಮಾತ್ರ ಇನ್ನೂ ಹೋಗಿಲ್ಲ. ಮಹಲಿಂಗಪುರ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ರೈತ ಮುಖಂಡರ ಜೊತೆಗೆ ಕಾರ್ಖಾನೆ ಪರ ಬಂದ 5 ವಿರುದ್ಧವೂ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಬೆಂಕಿ ಪ್ರಕರಣದ ಹಿಂದೆ ಬಿದ್ದಿರೋ ಪೊಲೀಸರು 150 ಮಂದಿಯನ್ನ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇದರಲ್ಲಿ 17 ಮಂದಿ ರೈತ ಮುಖಂಡರು ಹಾಗೂ 5 ಕಾರ್ಖಾನೆ ಪರವಾಗಿದ್ದವರು ಕೂಡ ಲಾಕ್ ಆಗಿದ್ದಾರೆ. ಕೊಲೆ ಯತ್ನ, ಬೆಂಕಿ ಹಚ್ಚಿದ ಪ್ರಕರಣ, ಗಲಭೆ, ಸಾರ್ವಜನಿಕ ಆಸ್ತಿ ಹಾನಿ ಸೇರಿದಂತೆ ಹಲವು ಕೇಸ್ಗಳನ್ನ ಜಡಿದಿದ್ದಾರೆ. ಸೈಂಟಿಫಿಕ್ ದಾರಿ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮೊನ್ನೆ ನಾವು 9 ಜನಕ್ಕೆ ಇನ್ಕ್ವೈರಿಗೆ ಕರೆದಿದ್ದೀವಿ. ಇವತ್ತು ಕೂಡ 10 ಜನಕ್ಕೆ ನಾವು ಕರೆದಿದ್ದೀವಿ. ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀವಿ. ನಮ್ಮ ಟೀಮ್ ನಿರಂತರವಾಗಿ 3 ಕೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫಾರ್ಮರ್ಸ್ ಎಲ್ಲ ಮಿಸ್ಕ್ರಿಯೆಂಟ್ಸ್ ಯಾರಿದ್ದಾರೆ, ಯಾವ ಉದ್ದೇಶದಿಂದ ಅಲ್ಲಿಗೆ ಹೋಗಿದ್ದಾರೆ, ಈ ಕೆಲಸ ಮಾಡಿದ್ದಾರೆ, ಅದು ಪೂರ್ತಿ ತಿಳ್ಕೊಂಡು ಆದ್ಮೇಲೆ ಕಾನೂನು ರೀತಿ ಏನ್ ಕ್ರಮ ತಗೋಬೇಕು ನಾವು ತಿಳಿಸ್ತೀವಿ. 150 ಮಂದಿ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ 11 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರಿಂದ ಮತ್ತಷ್ಟು ಸಿಟ್ಟಾಗಿರೋ ರೈತರು ಕಲ್ಲು ಹೊಡೆಯೋದು ಹಾಗೂ ಬೆಂಕಿ ಹಚ್ಚುವುದು ನಾವಲ್ಲ, ಬಂಧಿಸಿರೋ ರೈತರನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾತ್ರಿ 1 ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ. ಅದು 11 ಮಂದಿ ಅಂತ ನಮಗೆ ಲೆಕ್ಕಾಚಾರ ಈಗೈತಿ. 150 ಹೇಳ್ಯಾರ. ಇರ್ಲಿ, ಅದು ಎಲ್ಲರೂ ಇರ್ಲಿ. ಇವತ್ತಿನ ಕಾರ್ಯಕ್ರಮ ನಮ್ದು ಜೈಲ್ ಬರೋ ಕಾರ್ಯಕ್ರಮ. ಜೈಲ್ಗೆ ಹೋಗಕ್ ನಾವು ಪೇಯಾಡಿದೀವಿ. ಎಲ್ಲಾ ರೈತರು ಜೈಲಕ್ಕೆ ಹೋಗ್ತೀವಿ. ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರ ಜೈಲಾಗ ಇಡ್ಬೇಕಂತೇಳಿ ರೈತರ ನಮ್ದು ಕಬ್ಬು ಬೆಳೆಗಾರದೊಂದು ಹೋರಾಟ ಮುಂದುವರಿತೈತಿ. ಬೀದರ್ನಲ್ಲೂ ಧಗಧಗಿಸ್ತಿದೆ ಕಬ್ಬಿನ ಜ್ವಾಲೆ. 4ನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಧರಣಿ. ಮುಧೋಳದಲ್ಲೇನೋ ಹೋರಾಟ ತಣ್ಣಗಾಗಿದೆ. ಆದರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಾತ್ರ ಹೋರಾಟದ ಕಾವು ಜೋರಾಗುವುದಕ್ಕೆ ಶುರುವಾಗಿದೆ. ಕಬ್ಬು ಬೆಳೆಗಾರರ ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಕಚೇರಿ ಎದುರು ಹೋರಾಟ ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ಸಾಥ್ ನೀಡಿದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ಶಾಸಕ ಶೈಲೇಂದ್ರ ಬೆಲ್ದಾಳೆ ಸರ್ಕಾರದ ವಿರುದ್ಧ ಗುಡುಗಿದ್ರು. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ 3,300 ರೂಪಾಯಿ ನಿಗದಿಯಾಗಿದೆ. ಏನಾದರೂ ರೈತರ ಪರವಾದಂತ ಕಾಳಜಿ ಇದ್ರೆ 3,300 ಬೆಲೆ ನಮ್ಮ ಜಿಲ್ಲೆಯನ್ನು ಕೊಡಿಸಬೇಕು. ನೀವು ನಿಜವಾದಂತ ಜನಪ್ರತಿನಿಧಿಗಳು ಅಂದ್ರೆ ನಿಮಗೆ ಕನಿಕರಿ ಆಧಾರ ಬರಬೇಕು ಮಂತ್ರಿಗಳೇ. ನಿಮಗೆ ಒಟ್ನಲ್ಲಿ ಕಬ್ಬಿನ ಜ್ವಾಲೆ ದಿನದಿಂದ ದಿನಕ್ಕೆ ಆವರಿಸ್ತಾನೆ ಇದ್ದು ಬೀದರ್ ರೈತರ ಹೋರಾಟಕ್ಕೆ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಣಿತಾರ ಕಾದ್ ನೋಡಬೇಕು. ಬಾಗಲಕೋಟೆಯಿಂದ ಮಂಜುನಾಥ ತಳವಾರ ಜೊತೆ ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.